ಪ್ರೇಮಾ, ಏನಾಯ್ತು? ಯಾಕಿಬ್ರು ಟೆನ್ಷನ್ಲಿದ್ದೀರಾ? ಅತ್ತೆ, ಅಕ್ಕನ ಹೆಸರಲ್ಲಿ ಕೋರ್ಟ್ ನೋಟಿಸ್ ಬಂದಿದೆ. ಏನು ಏನ್ ಹೇಳ್ತಿದ್ದೆ ನೀನು? ಕೋರ್ಟ್ ನೋಟಿಸಾ? ಹೌದು ಅತ್ತೆ, ಮ್ಯಾರೇಜ್ ನಲಿಫೈ ಮಾಡೋದಿಕ್ಕೆ, ಅಂದ್ರೆ ಇವರಿಬ್ರು ಮದ್ವೆನ ಅಮಾನತ್ ಮಾಡೋದಿಕ್ಕೆ ಅಪೀಲ್ ಮಾಡಿರೋ ನೋಟಿಸ್ ಬಂದಿದೆ. ಇವತ್ತು ನಾನು ಕೊಡೋ ಶಿಕ್ಷೆಗೆ ನೀನ್ ಜೀವನದಲ್ಲಿ ಯಾವ ಹುಡುಗಿನೂ ಲವ್ ಮಾಡಬಾರ್ದು. ರವಿ, ಕೊಡ್ರಿ ಅದನ್ನ. ತಗೋ, ಕಟ್ಟುತ್ತಾಳೆ. ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ ನೀವೆಲ್ಲ? ನನ್ ಮುಂದೆನೆ ಆಟ ಆಡ್ತಾ ಇದ್ದೀರಾ? ಇನ್ಸ್ಪೆಕ್ಟರ್ ನಾನು ಯಾರು ಅಂತ ಇನ್ನೂ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ. ಅವ್ರ ಜೊತೆ ಸೇರ್ಕೊಂಡು ನೀವು ಪರಿಣಾಮ ಅನುಭವಿಸ್ಬೇಕಾಗತ್ತೆ. ನೀನೆಷ್ಟೇ ದೊಡ್ಡ ಇನ್ಫ್ಲುಯೆನ್ಸ್ ಇಟ್ಟಿದ್ರು ನಿನ್ನ ಆಟ ನನ್ನ ಮುಂದೆ ನಡೆಯಲ್ಲ. ಜಾಸ್ತಿ ಕೂಗಾಡಿದ್ರೆ ಈಗಲೇ ಒದ್ದೊಳಗಡೆ ಹಾಕ್ತೀನಿ. ಹೆದರ್ಕೋಬೇಡ, ಕಟ್ಟು ತಾಳಿನ. ಇಂಥವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಾವಿದ್ದೀವಿ. ತಗೋಯ್ದುದನ್ನ, ಇದರಿಂದ ಏನಾದ್ರು ಬಿಸ್ನೆಸ್ ಶುರು ಮಾಡಿ ಈ ಹುಡುಗಿನ ಚೆನ್ನಾಗಿ ನೋಡ್ಕೊ. ನಾನು ಎಷ್ಟೇ ಹೇಳಿದ್ರು ನನ್ನ ಮಗಳ ಮದ್ವೆನ ನನ್ ಮುಂದೆ ಮಾಡಿಸಿದ್ದೀರಾ ಅಲ್ವಾ? ಅದ್ರ ಪರಿಣಾಮ ನೀವು ಅನುಭವಿಸ್ಬೇಕಾಗತ್ತೆ. ಲವರ್ಸ್ ವಿಷಯದಲ್ಲಿ ಯಾರೇ ಅಡ್ಡ ಬಂದ್ರು ನಾನು ಸಹಿಸೋದಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ, ಇವರಿಬ್ರಿಗೆ ಏನಾದ್ರು ಚಿಕ್ಕ ತೊಂದರೆ ಆದ್ರೂ ನಿನ್ನ ಮನೆ ಮುಂದೆ ನನ್ನ ಜೀಪ್ ನಿಂತಿರುತ್ತೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಮ್ಮನ್ನು ಯಾವತ್ತೂ ಮರೆಯೋದಿಲ್ಲ ಸರ್. 4 ದಿನ ಚಾಟಿಂಗು ಡೇಟಿಂಗಲ್ಲೇ ಲವ್ ಸ್ಟೋರೀಸ್ ಮುಗಿದೋಗೋ ಕಾಲ ಇದು. ಅಂಥದ್ರಲ್ಲಿ ನೀವು 6 ವರ್ಷ ಲವ್ ಮಾಡಿ ಮದುವೆ ಆಗಲೇಬೇಕು ಅಂತ ಸ್ಟೇಷನ್ವರೆಗೂ ಬಂದಿದ್ದೀರಾ. ನಿಮ್ಮಂಥವ್ರಿಗೆ ಹೆಲ್ಪ್ ಮಾಡೋದು ನಮ್ಮ ಡ್ಯೂಟಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಹ್ಯಾಪಿ ಮ್ಯಾರಿಡ್. ಇಬ್ಬರು ಚೆನ್ನಾಗಿರಿ. ಸರ್, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಲ್ಲ ಸರ್? ಏನ್ ಪ್ರಶ್ನೆ? ಇವತ್ತು ನೀವು ಮಾಡಿದ ಕೆಲಸ ನೋಡಿದ್ರೆ ಲವರ್ಸ್ ಮೇಲೆ ನಿಮ್ಗೆ ತುಂಬಾ ಪ್ರೀತಿ ಗೌರವ ಇದೆ ಅನ್ಸುತ್ತೆ ಸರ್. ನೀವ್ ಯಾರನ್ನಾದ್ರೂ ಲವ್ ಮಾಡಿದ್ರ ಸರ್? I'm feeling so helpless, Daddy. ರಾಮ್ನ ನಾನು ಕಳ್ಕೊಂಡ್ಬಿಡ್ತೀನಿ ಅಂತ ಅನಿಸ್ತಾ ಇದೆ. ಯಾಕಮ್ಮ ಹಾಗಂತೀಯ? ಇವೆಲ್ಲ ತುಂಬಾ ದಿನ ಇರಲ್ಲ. ರಾಮು ನಿನ್ನನ್ನು ಲವ್ ಮಾಡಿದ ಹುಡುಗ. ಈ ಸಿಟ್ಟೆಲ್ಲ ತುಂಬಾ ದಿನ ಇರಲ್ಲಮ್ಮ. ಇಲ್ಲ ಡ್ಯಾಡಿ, ರಾಮ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.
ಅವನಿಗೆ ಒಂದ್ಸಲ ಜನ ಸರಿ ಇಲ್ಲ ಅಂತ ಅನ್ಸಿದ್ರೆ ಅವನವ್ರನ್ನ ಕ್ಷಮಿಸೋದಿಲ್ಲ. ರಾಮ್ ನನಗೆ ನಿಮ್ ಮುಖ ತೋರ್ಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟ ಡ್ಯಾಡಿ. ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ಹಿಂಸೆ ಆಗುತ್ತೆ ಡ್ಯಾಡಿ. ಹಾಗಂತ ಸುಮ್ನೆ ಕೂತ್ರೆ ಹಿಂಸೆ ಇನ್ನೂ ಜಾಸ್ತಿ ಆಗತ್ತಮ್ಮ. ನೀನೇನು ಚಿಂತೆ ಮಾಡ್ಬೇಡ ಸ್ನೇಹ. ದೀಪ ಆರೋಕ್ಕೂ ಮುಂಚೆ ಜೋರಾಗಿ ಉರಿಯತ್ತೆ. ಹಾಗೆ ಆ ಪ್ರೇಮ ನಾಟಕಗಳಿಗೆಲ್ಲ ಕೊನೆ ಆಗೋ ಸಮಯ ಬಂದಿದೆ. ಅವಳಿಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಗೆಲುವು ಸಿಗ್ತಾ ಇದೆ. ಆದ್ರೆ ಇನ್ನು ಮುಂದೆ ಗೆಲ್ಲೋದು ನಾವೇನೆ. ಇನ್ ಯಾವ ಗೆಲುವ? ರಾಮ್ ರಾಮ್ ಪೂರಾ ಪ್ರೇಮನ್ ಪರನೇ ಆಗೋಗ್ಬಿಟ್ಟಿದ್ದಾನೆ. ಸ್ನೇಹ, ಆ ಪ್ರೇಮ ಕೈಲಿ ಮದ್ವೆ ಅಮಾನತ್ ಅರ್ಜಿಗೆ ಸೈನ್ ಹಾಕ್ಸ್ಕೊಂಡಿರೋದನ್ನ ನೀನ್ ಮರ್ತು ಬಿಟ್ಟಿದ್ಯಾ ಅನ್ಸತ್ತೆ. ನಮ್ ಹತ್ರ ಇರೋ ರಾಮಬಾಣನೇ ಇನ್ನೂ ಬಳಸಿಲ್ಲ ನಾವು. ಆಗ್ಲೇ ಸೋತ್ ಹೋದೆ ಅಂತ ಕೈ ಚೆಲ್ ಕೂತ್ರೆ ಹೇಗೆ ಸ್ನೇಹ? ಆ ಪ್ರೇಮ ಕೈಗೆ ನೋಟಿಸ್ ಹಾಗೆ ಅವತ್ತೇ ಕಳಿಸಿದ್ದೆ, ಅದ್ರ ಬಗ್ಗೆ ಅಪ್ಡೇಟ್ ಗೊತ್ತಾಗ್ಲಿಲ್ಲ. ನಾನೇ ಆ ಟೈಮಲ್ಲಿ ನೋಟಿಸ್ ಮನೆಗೆ ಬರ್ದಿರೋ ಹಾಗೆ ನೋಡ್ಕೊಂಡಿದ್ದೀನಿ ಸರ್. ಯಾಕಂದ್ರೆ ಆ ಟೈಮಲ್ಲಿ ಪ್ರೇಮ ರಾಮ್ನ ಬೆಂಕಿಯಿಂದ ಪಾರ್ ಮಾಡಿದ್ಲು. ಅವಳ ಮೇಲೆ ಮನೇಲಿ ಎಲ್ರಿಗೂ ಕರುಣೆ ಹೆಮ್ಮೆ ಎಲ್ಲ ಇದ್ದಿದ್ದ ಸಮಯ ಅದು. ಅಂಥ ಟೈಮಲ್ಲಿ ನೋಟಿಸ್ ಮನೆಗೆ ಬಂದರೆ ಏನು ಪರಿಣಾಮ ಆಗಲ್ಲ ಅಂತ ನಾನೇ ನೋಟಿಸ್ ಬರ್ದೇ ಇರೋ ಹಾಗೆ ನೋಡ್ಕೊಂಡಿದ್ದೀನಿ. ಹೆಂಗೋ ಪೋಸ್ಟ್ ಮ್ಯಾನ್ ನಂಗೆ ತುಂಬ ಪರಿಚಯ ಇರೋದ್ರಿಂದ ಅವನಿಗೆ ಫೋನ್ ಮಾಡಿ ಆಮೇಲೆ ತಂದು ಕೊಡೋಕೆ ಹೇಳಿದ್ದೀನಿ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ದೀರಾ. ಮತ್ತಿನ್ಯಾವಾಗ ಅವಳ ಕೈಗೆ ನೋಟಿಸ್ ಸಿಗೋ ಹಾಗೆ ಮಾಡ್ತೀರಾ? ಅವಳ ಕೈಗೆ ಆ ನೋಟಿಸ್ ಸಿಗೋದಿಕ್ಕೆ ಒಂದು ಒಳ್ಳೆ ಸಮಯ ಬೇಕು. ಆ ಸಮಯನ ನೀವು ನಮ್ಗೆ ಸೃಷ್ಟಿ ಮಾಡ್ಕೊಡ್ಬೇಕು. ನೀವು ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಉಪಾಯ ಇಷ್ಟೇ. ಫೋನ್ ಮಾಡು ರೀಚ್ ಆಗಿದ ತಕ್ಷಣ. ಕಿಟ್ಟಿ, ಇದೇ ಸರಿಯಾದ ಸಮಯ. ಫೋನ್ ಮಾಡೋ ಅವನಿಗೆ. ಹಲೋ, ಪೋಸ್ಟ್ ಆಫೀಸಾ? ನಮ್ಮ ಮನೆಗೆ ಯಾವುದೋ ಲೆಟರ್ ಬಂದಿದೆ ಅಂತ ಹೇಳಿದ್ರಲ್ಲ, ಅದೇ ಟ್ರಿಪ್ಪಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಸರ್. ಇವಾಗ ಎಲ್ಲರೂ ಮನೆಗೆ ವಾಪಸ್ ಬಂದಿದ್ದೀವಿ. ಇವಾಗ ನೀವು ಬಂದು ಆ ಲೆಟರ್ನ ವಾಪಸ್ ಕೊಟ್ಟು ಹೋಗ್ಬೋದು. ಇವತ್ತಿದೆ ಮಾರಿ ಹಬ್ಬ ಪ್ರೇಮನ್ಗೆ. ಪೋಸ್ಟ್ ಇದು ಕಲ್ಯಾಣಮ್ಮನವ್ರ ಮನೆ ಅಲ್ವಾ ಇದು? ಹೌದು. ಇಲ್ಲಿ ಪ್ರೇಮ ಅಂದ್ರೆ ಯಾರು ಸ್ವಲ್ಪ ಕರಿತೀರಾ? ಅಣ್ಣ, ನಾನೇ ಪ್ರೇಮ. ಏನ್ ಹೇಳಿ? ಹೌದಾ, ನಿಮ್ಮ ಹೆಸರಿಗೊಂದು ಪೋಸ್ಟ್ ಬಂದಿದೆ. ಪೋಸ್ಟಾ? ಹಾ. ನನ್ನ ಹೆಸರಿಗ? ಯಾರು ಕಳ್ಸಿರೋದು? ಕೋರ್ಟಿಂದ ನೋಟಿಸು ಮೇಡಮ್.
ನನ್ನ ಹೆಸರಿಗೆ ಕೋರ್ಟ್ ನೋಟಿಸ್ ಬಂದಿದ್ಯಾ? ಅಣ್ಣ, ಅಡ್ರೆಸ್ ತಪ್ಪಾಗಿರ್ಬೇಕು ನೋಡಿ. ಬೇರೆ ಯಾರೋ ಪ್ರೇಮ ಇರ್ತಾರೆ. ಅಡ್ರೆಸ್ ಸರಿಯಾಗಿದ್ಯಾ? ಕೇರ್ ಆಫ್ ಕಲ್ಯಾಣಿ ಶ್ರೀನಿವಾಸ್ ಅಂತಾನೆ ಇದೆ. ತಗೊಳ್ಳಿ, ಒಂದು ಸೈನ್ ಮಾಡಿ. ಅಲ್ಲ, ನನಗೆ ಕೋರ್ಟ್ ನೋಟಿಸ್ ಬಂದಿದೆ. ಒಂದ್ಸಲ ಕಾವ್ಯನ್ ತೋರ್ಸೋಣ, ಅವಳೇ ಹೇಳ್ತಾಳೆ. ಅಕ್ಕ, ಬಾಂಬ್ ಬಂದು ಸರಿಯಾಗೇ ಬಿತ್ತು. ಇನ್ಮೇಲೆ ನೋಡ್ತಾ ಇರು, ಈ ಮನೆಯಲ್ಲಿ ಕೋಲಾಹಲನೆ ಸೃಷ್ಟಿಯಾಗತ್ತೆ. ಕಾವ್ಯ, ಏನಕ್ಕ? ಕೋರ್ಟಿಂದ ನನ್ನ ಹೆಸರಿಗೆ ನೋಟಿಸ್ ಬಂದಿದೆ ಅಂತೆ. ಹಾಗಂತ ಪೋಸ್ಟ್ ಅನ್ನ ಕೊಟ್ಟು ಹೋದ. ನಿನ್ನ ಹೆಸರಿಗೆ ಕೋರ್ಟ್ ನೋಟಿಸಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಕೊಡಿಲಿ. ಏನೇ ಅದು? ವಾಟ್ ಇಸ್ ದಿಸ್ ಅಕ್ಕ? ನೀನು ನಿನ್ನ ರಾಮ್ ಮದ್ವೆನ ನಲಿಫೈ ಅಂದ್ರೆ ಅಮಾನತ್ ಮಾಡೋದಕ್ಕೆ ಅಪ್ಲೈ ಮಾಡಿರೋ ಹಿಯರಿಂಗ್ ಡೇಟ್ ಇದು. ನೀನ್ ಯಾವಾಗ ಈ ತರ ಅಪ್ಲೈ ಮಾಡ್ದೆ? ಏನೇ ಹೇಳ್ತಿದ್ಯಾ? ನಾನು ಯಾಕೆ ನನ್ನ ರಾಮ್ ಮತ್ವೆನ ಅಮಾನತ್ ಮಾಡಕ್ ಕೊಡ್ತೀನಿ? ಇಲ್ಲ ಅಕ್ಕ, ಇದು ಅದಕ್ಕೆ ಬಂದಿರೋ ನೋಟಿಸು. ನಿನ್ನ ಹೆಸರಲ್ಲೇ ಬಂದಿದೆ. ನಿನ್ನ ಹೆಸರಲ್ಲಿ ಅಪೀಲ್ ಆಗಿಲ್ಲ ಅಂದ್ರೆ ನಿನ್ನ ಹೆಸರಲ್ಲಿ ನೋಟಿಸ್ ಬರ್ತಿರ್ಲಿಲ್ಲ. ಇದು ಪಕ್ಕ ಮ್ಯಾರೇಜ್ ನಲಿಫೈ ಮಾಡೋದಕ್ಕೆ ಅಂತ ಮಾಡಿರೋ ಅಪೀಲ್ ಅಕ್ಕ. ನಾಳೆನೇ ಹಿಯರಿಂಗ್ ಇದೆ ಅಕ್ಕ. ನೀನ್ ನಾಳೆ ಕೋರ್ಟಲ್ಲಿ ಪ್ರೆಸೆಂಟ್ ಆಗ್ಬೇಕು. ಏನ ಕಾವ್ಯ ಇದು? ನನ್ಗೂ ಅರ್ಥ ಆಗ್ತಿಲ್ಲ ಅಕ್ಕ. ನನ್ಗೂ ನಂಬಕ್ ಆಗ್ತಿಲ್ಲ. ನೀನಂತೂ ಈ ತರ ಅಪ್ಲೈ ಮಾಡಿರೋದಕ್ ಸಾಧ್ಯ ಇಲ್ಲ. ಮತ್ತೆ ಯಾರು ಮಾಡಿದ್ರು? ಇದು ಹೇಗ್ ಬಂತು? ಇದು ಪಕ್ಕಾ ರಾಮ್ ಮಾಡಿರೋ ಕೆಲ್ಸನೇ ಅಕ್ಕ. ಹೇ ಕಾವ್ಯ, ರಾಮ್ ಕೂಡ ಹಾಗೆ ಮಾಡೋದಕ್ ಸಾಧ್ಯನೇ ಇಲ್ಲ. ಮತ್ ಯಾಕಕ್ಕ ನೋಟಿಸ್ ಬಂದಿದೆ? ಪ್ರೇಮ, ಏನಾಯ್ತು? ಯಾಕಿಬ್ರು ಟೆನ್ಷನ್ಲಿದ್ದೀರಾ? ಅತ್ತೆ, ಅಕ್ಕನ ಹೆಸರಲ್ಲಿ ಕೋರ್ಟ್ ನೋಟಿಸ್ ಬಂದಿದೆ. ಏನು ಏನ್ ಹೇಳ್ತಿದ್ದೆ ನೀನು? ಕೋರ್ಟ್ ನೋಟಿಸಾ? ಹೌದು ಅತ್ತೆ, ಮ್ಯಾರೇಜ್ ನಲಿಫೈ ಮಾಡೋದಿಕ್ಕೆ ಅಂದ್ರೆ ಇವರಿಬ್ರು ಮದ್ವೆನ ಅಮಾನತ್ ಮಾಡೋದಿಕ್ಕೆ ಅಪೀಲ್ ಮಾಡಿರೋ ನೋಟಿಸ್ ಬಂದಿದೆ. ಅಯ್ಯೋ ದೇವ್ರೆ, ಏನಮ್ಮ ಹೇಳ್ತಿದ್ಯಾ? ಯಾರು ಅಪೀಲ್ ಮಾಡ್ತಾರೆ? ಏನಕ್ಕೆ ಮಾಡ್ತಾರೆ? ಗೊತ್ತಿಲ್ಲ ಅತ್ತೆ, ಅಕ್ಕನ ಹೆಸರಲ್ಲಿ ನೋಟಿಸ್ ಬಂದಿದೆ. ಆದ್ರೆ ಇವಳು ಅಪೀಲ್ ಮಾಡಿಲ್ಲ. ಇಲ್ಲೇನೋ ಸ್ಕ್ಯಾಮ್ ಆಗಿದೆ ಅತ್ತೆ. ಆದ್ರೆ ಕಂಡು ಹಿಡಿಯೋಷ್ಟು ನಮಗ್ ಟೈಮ್ ಇಲ್ಲ. ನಾಳೆನೆ ಹಿಯರಿಂಗ್ ಇದೆ, ಇವಳು ಅಟೆಂಡ್ ಆಗ್ಬೇಕು. ಪ್ರೇಮ, ಏನಮ್ಮ ಇದ್ದಕ್ಕಿದ್ದಾಗ ಹೀಗೆಲ್ಲ ಆಗೋಯ್ತು? ನೀನ್ ಮೊದಲು ರಾಮಗ್ ಫೋನ್ ಮಾಡು.